ಶಹಾಪುರದ ತಹಶೀಲ್ದಾರ್ ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆದಿದೆ. ಪಾನ್ಫ್ಲೇಮ್ ಗ್ಯಾಸ್ ಏಜೆನ್ಸಿಯಲ್ಲಿನ ಅವ್ಯವಹಾರ ಮತ್ತು ಗ್ರಾಹಕರಿಗೆ ಆಗುತ್ತಿರುವ ಅನ್ಯಾಯವನ್ನು ಬೆಳಕಿಗೆ ತಂದಿದ್ದ ಪತ್ರಕರ್ತ ನಾಗರಾಜ ನ್ಯಾಮತಿ ಅವರ ಮೇಲೆ ದ್ವೇಷದ ಹಿನ್ನೆಲೆಯಲ್ಲಿ ಸುಳ್ಳು ಆರೋಪ ಹೊರಿಸಿ ದಾಖಲಿಸಿರುವ ಪ್ರಕರಣವನ್ನು ತಕ್ಷಣ ರದ್ದುಗೊಳಿಸಬೇಕೆಂದು ಸಂಘದ ತಾಲೂಕು ಅಧ್ಯಕ್ಷ ಧರ್ಮರಾಜ್ ಎಂ ಹಾಗೂ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಅಗರಟಗಿ ನೇತೃತ್ವದಲ್ಲಿ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಪತ್ರಿಕೋದ್ಯಮವು ಪ್ರಜಾಪ್ರಭುತ್ವದ 4ನೇ ಅಂಗವಾಗಿದ್ದು, ಇಂತಹ ಸಾಮಾಜಿಕ ಜವಾಬ್ದಾರಿಯುತ ಕೆಲಸ ಮಾಡುವ ಪತ್ರಕರ್ತರ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನವನ್ನ ತೀವ್ರವಾಗಿ ಖಂಡಿಸಿದ ರೈತ ಮುಖಂಡರು ನಿಷ್ಪಕ್ಷಪಾತ ತನಿಖೆ ನಡೆಸಿ ಪತ್ರಕರ್ತರಿಗೆ ಸೂಕ್ತ ರಕ್ಷಣೆ ನೀಡದಿದ್ದರೆ ಹೋರಾಟ ತೀವ್ರಗೊಳಿಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪತ್ರಕರ್ತರ ಮೇಲೆ ಸುರ್ಪುರ ತಾಲೂಕಿನಲ್ಲಿ ಸುಳ್ಳು ಆರೋಪ ಮಾಡಿ ಪತ್ರಕರ್ತರ ಬರವಣಿಗೆಯನ್ನು ಹತ್ತಿಕ್ಕಲು ಹುನ್ನಾರ ಮಾಡುತ್ತಿರುವಂತ ಏಜೆಂಟರು ಮಾನ್ಯ ನರೇಂದ್ರ ಮೋದಿ ಜಿ ಅವರು ಹೇಳ್ತಾರ, ಅದು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಹೇಳ್ತಾರ, ಪತ್ರಕರ್ತರ ಸಂಪೂರ್ಣ ಬರವಣಿಗೆ ಸಹಕಾರ ಇರುತ್ತದೆ ಅಂತ ಹೇಳ್ತಾರ. ಆದ್ರೆ ಇಲ್ಲಿ ನೋಡಿದರ ಯಾವುದೇ ತನಿಖೆ ಮಾಡಲಾರದೆ ಏಕಾಏಕಿ ತನ್ನದೇ ಯಾವುದೋ ಪ್ರಭಾವ ಏಜೆಂಟ್ ಬಳಸಿಕೊಂಡು ಹಿಂದುಳಿದ ವರ್ಗಕ್ಕೆ ಸೇರಿದಂತ ನಾಗರಾಜ್ ನ್ಯಾಮತಿ ಅವರಿಗೆ ಪ್ರಕರಣ ದಾಖಲೆ ಮಾಡ್ತಾರೆ. ಇವತ್ತಿನ ದಿನ ಹೀಗಾದ್ರೆ ಅನೇಕ ಹೋರಾಟಗಾರ ಭಯ ಹುಟ್ಟ್ಯದ. ಸಾಮಾನ್ಯ ಪತ್ರಕರ್ತರು ಸಂವಿಧಾನದ 4ನೇ ಅಂಗ ಅವರಿಗೆ